ಹೊಸ ವರ್ಷ ಬಂತು ಅಂದರೆ ಸಾಕು, ಹಳೆಯ ಕಹಿ ನೆನಪುಗಳೆಲ್ಲ ಮರಿಬೇಕು, ಹೊಸದಾಗಿ ಏನೋ ಶುರು ಮಾಡಬೇಕು. ನ್ಯೂ ಇಯರ್ ವಿತ್ ನ್ಯೂ ರೆಸೊಲ್ಯೂಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಡಿಸೆಂಬರ್ 31ರ ರಾತ್ರಿ ಚೆನ್ನಾಗಿ ಪಾರ್ಟಿ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಮರುದಿನ ರೆಸೊಲ್ಯೂಷನನ್ನು ಮರ್ತೇ ಬಿಡ್ತೀವಿ. ಹಾಗಾದರೆ ಏನಿದು ಹೊಸ ವರ್ಷ? ಇದರ ಆಚರಣೆ ಶುರುವಾಗಿದ್ದು ಹೇಗೆ ಅಂತ ಎಲ್ಲವನ್ನು ನೋಡೋದಾದರೆ, ರೋಮನ್ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷ ಮಾರ್ಚ್ ತಿಂಗಳಲ್ಲಿ ಶುರುವಾಗ್ತಿತ್ತು. ಅದರಲ್ಲಿ ವರ್ಷಕ್ಕೆ 355 ದಿನಗಳಿದ್ವು. ರೋಮನ್ ದೊರೆ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದ ಬಳಿಕ ಕ್ಯಾಲೆಂಡರ್ನಲ್ಲಿ ಸುಧಾರಣೆ ತರ್ತಾನೆ. ರೋಮನ್ ಇತಿಹಾಸದ ಪ್ರಕಾರ ಆತನೇ ಜನವರಿ 1ರಂದು ಹೊಸ ವರ್ಷದ ಪರಿಕಲ್ಪನೆ ತಂದ ಅಂತ ಹೇಳಲಾಗ್ತದೆ. ರೋಮನ್ ದೇವತೆ ಜಾನುಸನ್ನ ಗೌರವಾರ್ಥ ಮೊದಲ ತಿಂಗಳಿಗೆ ಜನವರಿ ಎಂಬ ಹೆಸರಿಟ್ಟರು ಎನ್ನುವ ಪ್ರತೀತಿ ಕೂಡ ಇದೆ. ಆದಾಗ್ಯೂ ಯುರೋಪಿನ ಬಹುತೇಕ ಕಡೆ ಜೂಲಿಯಸ್ ಸೀಸರ್ನ ಕ್ಯಾಲೆಂಡರ್ನನ್ನು ಒಪ್ಪಿಕೊಂಡಿರಲಿಲ್ಲ. 16ನೇ ಶತಮಾನದ ಮಧ್ಯಭಾಗದಲ್ಲಿ ಪೋಪ್ ಗ್ರೆಗೋರಿ ಜೂಲಿಯಸ್ ಸೀಸರ್ನ ಕ್ಯಾಲೆಂಡರನ್ನು ಮರುಪರಿಶೀಲಿಸಿ ಕೆಲ ಬದಲಾವಣೆಯನ್ನು ಮಾಡ್ತಾನೆ. ಇದನ್ನೇ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಕೂಡ ಕರೀತಾರೆ. ಹಾಗಾದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂದರೆ ಏನು? ಗ್ರೆಗೋರಿಯನ್ ಕ್ಯಾಲೆಂಡರ್ ಇದು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಇಂದು ಬಳಸಲಾಗುವ ಪ್ರಾಥಮಿಕ ಕ್ಯಾಲೆಂಡರ್ ವ್ಯವಸ್ಥೆಯಾಗಿದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ಆರಂಭದಲ್ಲಿ ಈಸ್ಟರ್ ದಿನಾಂಕವನ್ನು ಲೆಕ್ಕಾಚಾರ ಮಾಡುವ ವಿಧಾನವನ್ನು ಬದಲಾಯಿಸಲು ಅಭಿವೃದ್ಧಿ ಮಾಡಲಾಯಿತು. ಇದು ಹಳೆಯ ಶೈಲಿ, ಅಂದರೆ ಜೂಲಿಯನ್ ಕ್ಯಾಲೆಂಡರ್ನಿಂದ ಭಿನ್ನವಾಗಿದೆ. ಇದು ಸೂರ್ಯನ ಸುತ್ತ ಭೂಮಿಯ ಚಲನೆಯನ್ನು ಆಧರಿಸಿದ್ದು, ಜೂಲಿಯನ್ ಕ್ಯಾಲೆಂಡರ್ನ ಪ್ರಕಾರ ಒಂದು ವರ್ಷ ಅಂದರೆ 365 ದಿನ 6 ಗಂಟೆ ಅಂತ ಗೊತ್ತು ಮಾಡಲಾಗಿತ್ತು. ಆದರೆ ವೈಜ್ಞಾನಿಕವಾಗಿ ಭೂಮಿ ಸೂರ್ಯನ ಸುತ್ತ ಸುತ್ತಲೂ 365.24 ದಿನಗಳು ಮಾತ್ರ ಸಾಕು. ಜೂಲಿಯನ್ ಕ್ಯಾಲೆಂಡರ್ನ ಪ್ರಕಾರ ಪ್ರತಿ 128 ವರ್ಷಕ್ಕೊಮ್ಮೆ ಒಂದು ದಿನ ಹೆಚ್ಚಾಗಲು ಪ್ರಾರಂಭವಾಯಿತು. ಇದನ್ನು ಬದಲಾವಣೆ ಮಾಡಿದ ಗ್ರೆಗೋರಿ ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷದಲ್ಲಿ ಹೆಚ್ಚುವರಿ ದಿನ ಅಥವಾ ಅಂತರ ದಿನವನ್ನು ಸೇರಿಸುತ್ತಾನೆ. ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಅಧಿಕ ವರ್ಷವು 366 ದಿನಗಳವರೆಗೆ ಇರುತ್ತದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ವಾರಕ್ಕೆ 7 ದಿನ ಅಂತ ಗೊತ್ತು ಮಾಡಿ ಸೋಮವಾರವನ್ನು ವಾರದ ಮೊದಲ ದಿನ ಅಂತ ಗೊತ್ತು ಮಾಡಲಾಯಿತು. ಇನ್ನು ಭಾರತದಲ್ಲಿ ಹೊಸ ವರ್ಷ. ಭಾರತವು ಸನಾತನ ಪರಂಪರೆಯನ್ನು ಹೊಂದಿರುವ ದೇಶವಾದರೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿ ಹಾಗೂ ಜಾಗತೀಕರಣದ ಪ್ರಭಾವದಿಂದ ಜನವರಿ 1ರಂದು ಹೊಸ ವರ್ಷವನ್ನಾಗಿ ಆಚರಿಸಲಾಗುತ್ತದೆ. ಆದರೆ ಭಾರತದ ವಿವಿಧ ಕಡೆ ಬೇರೆ ಬೇರೆ ದಿನದಂದು ಹೊಸ ವರ್ಷದ ಆಚರಣೆಗಳು ನಡೆಯುತ್ತವೆ. ಪಂಜಾಬ್ನಲ್ಲಿ ಬೈಸಾಖಿ ಎಂದು, ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದಲ್ಲಿ ಯುಗಾದಿ ದಿನದಂದು ಹೊಸ ವರ್ಷದ ಆಚರಣೆಯನ್ನು ಮಾಡಲಾಗುತ್ತದೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಇಲ್ಲಿನ ಆಚರಣೆ ಮತ್ತು ಸಂಪ್ರದಾಯ ಸಂಪೂರ್ಣ ಭಿನ್ನವಾಗಿದೆ. ಕೇವಲ ಭಾರತ ಮಾತ್ರ ಅಲ್ಲದೆ ಚೀನಾ, ಜಪಾನ್ ಮುಂತಾದ ದೇಶಗಳಲ್ಲಿಯೂ ಕೂಡ ಬೇರೆ ದಿನದಂದು ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ. ಹೊಸ ವರ್ಷದ ಆಚರಣೆ ಯಾವಾಗಲಾದರೂ ಇರಲಿ, ಎಷ್ಟೇ ಭಿನ್ನವಾಗಿ ಕೂಡ ಇರಲಿ, ಆದರೆ ಹೊಸ ವರ್ಷ ಎಂಬುದು ನಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು, ಆಶಯವನ್ನು ತರಬೇಕು ಎನ್ನುತ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.